ಸರ್, ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ಪರ್ಸೆಪ್ಷನ್ ಏನು ಅಂದರೆ, ಈಗ ಧೂಮಪಾನ ಮಾಡೋದು, ಯಾ ಮತ್ತು ಹೊಗೆ ಸಿಪ್ಪಿನ ಸೇವನೆ, ಹೌದು, ಇತ್ಯಾದಿ ಕಾರಣದಿಂದಾಗಿ ಕ್ಯಾನ್ಸರ್ ಬರುತ್ತೆ ಹೀಗೆ ಅಂತ. ಹೌದು. ಬಟ್ ಜೀವನದಲ್ಲಿ ಒಮ್ಮೆನೂ ಅದನ್ನು ನೋಡದೇ ಇದ್ದವರು, ಯಾ ಮತ್ತು ನಮಗೆ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗದೇ ಇದ್ದ ಜನಕ್ಕೆ ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಕರೆಕ್ಟ್. ಮತ್ತು ಅದು ತುಂಬ ವೇಗವಾಗಿ ಕೂಡ ಹೋಗ್ತಾ ಇದೆ ಅಂತ. ಅಂದರೆ ಬರೀ ಒಂದೇ ಅಲ್ಲ, ಬೇರೆ ಬೇರೆ ಅಂಗಗಳಿಗೆ ಬರುವಂಥ ಕ್ಯಾನ್ಸರ್ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. Correct. ಏನು ಕಾರಣ ಇರ್ಬೋದು? ಅದರ ಬಗ್ಗೆ ವೈದ್ಯಕೀಯ ಸಂಶೋಧನೆ ಅಧ್ಯಯನ ಏನಾದರೂ ಆಗ್ತಾ ಇದೆಯಾ, ಅಥವಾ ಏನು ಅದರ ರೀಸನ್ ಅಂತ? ಇದು ತುಂಬ ಒಳ್ಳೆಯ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ನಾವು ಸರ್ ಹೇಳಿದಾಗೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇಲ್ಲದೇ ಇದ್ದರೂ ಕೂಡ ಕ್ಯಾನ್ಸರ್ ಆಗಿರೋದನ್ನು ನೋಡ್ತೀವಿ. ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಸ್ಟಮಕ್ ಕ್ಯಾನ್ಸರ್ ಆಗಿರ್ಬೋದು, ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಕೂಡ ಕ್ಯಾನ್ಸರ್ ಆಗಿರುವಂತಹ ಸ್ಥಿತಿಯನ್ನು ನಾವು ನೋಡಿದ್ದೀವಿ. ಮತ್ತು ಅಂತಹವರಲ್ಲಿ ಯಾವ ಕಾರಣದಿಂದ ಕ್ಯಾನ್ಸರ್ ಆಯಿತು ಅಂತ ನಮಗೆ ಗೊತ್ತಾಗೋದಿಲ್ಲ. ಈಗ ಕ್ಯಾನ್ಸರ್ಗೆ ಕಾರಣಗಳು ಅಂತ ಬಂದಾಗ ಕ್ಯಾನ್ಸರ್ಗೆ ನಿರ್ದಿಷ್ಟವಾದ ಕಾರಣ ಅಂತ ಕೆಲವು ಕ್ಯಾನ್ಸರ್ಗಳಿರುತ್ತೆ. ಈಗ ಸರ್ವೈಕಲ್ ಕ್ಯಾನ್ಸರ್ ಇದಕ್ಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಆಗುತ್ತೆ ಅಂತ. ಲಿವರ್ ಕ್ಯಾನ್ಸರ್ ಕೆಲವೊಮ್ಮೆ ಹೆಪಟೈಟಿಸ್ ಬಿ ಅಥವಾ ಹೆಪಟೈಟಿಸ್ ಸಿ ವೈರಸ್ಸಿಂದ ಆಗುತ್ತೆ ಅಂತ. ಆದರೆ ಬೇರೆ ಬಹಳಷ್ಟು ಕ್ಯಾನ್ಸರ್ಗಳಿಗೆ ನಿರ್ದಿಷ್ಟವಾದ ಕಾರಣ ಅಂತಿರಲ್ಲ, ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತಿರುತ್ತೆ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್, ವಯಸ್ಸಾಗ್ತಕ್ಕಂಥದ್ದು. ಈಗ 70-80 ವರ್ಷದಲ್ಲಿ ಯಾವುದೇ ಕ್ಯಾನ್ಸರ್ ಬಂದರೆ ಅದು ಅವರಿಗೆ ಏನೂ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ಆಗ್ಬೋದು. ಈಗ ಅವರಿಗೆ ಸ್ಮೋಕಿಂಗ್ ಇರಬೇಕಂತಿಲ್ಲ, ತಂಬಾಕು ಸೇವನೆ ಇರಬೇಕಂತಿಲ್ಲ. ಏಜ್ ಆದ ಹಾಗೆ ಏಜ್ ಇಟ್ ಸೆಲ್ಫ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಈಗ 80-70 ವರ್ಷ ಆದಾಗ ಏನಾಗುತ್ತೆ, ನಾರ್ಮಲಿ ಎಲ್ಲರೂ ಏನು ಅನ್ಕೋತೀವಿ, ನಮ್ಮಲ್ಲಿ ನಾರ್ಮಲ್ ಸೆಲ್ಸ್ ಇರುತ್ತೆ, ಕ್ಯಾನ್ಸರ್ ಸೆಲ್ ಇರುತ್ತೆ. ಆ ಥರ ಕ್ಯಾನ್ಸರ್ ಸೆಲ್ ಯಾರಲ್ಲೂ ಇರಲ್ಲ, ಎಲ್ಲರಲ್ಲೂ ನಾರ್ಮಲ್ ಸೆಲ್ಸೇ ಇರುತ್ತೆ. ಆದರೆ ಡೈಲಿ ನಮ್ಮಲ್ಲಿ ಸೆಲ್ಸು ಡಿವೈಡ್ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ಮತ್ತು ಡೆತ್ ಆಗ್ತಾ ಇರುತ್ತೆ. ಅದು ಎಷ್ಟು ಆರ್ಗನೈಸ್ಡಾಗಿ ನಡೀತಾ ಇರುತ್ತೆ ಅಂದರೆ ಕ್ಯಾನ್ಸರ್ ಆಗದೇ ಇರೋದು ಆಶ್ಚರ್ಯ. ಅಷ್ಟೊಂದು ರಿಪೇರ್ ಮೆಕ್ಯಾನಿಸಮ್ಸ್ ಆಗ್ತಾ ಇರುತ್ತೆ. ಯಾಕಂದರೆ ಯಾವುದೇ ಸ್ಟೆಪ್ಪಲ್ಲೂ ಕೂಡ ತಪ್ಪಾಗ್ಬೋದು ಸೆಲ್. ಅದು ತಪ್ಪಾಗದೇ ನಮ್ಮಲ್ಲಿ ಅಷ್ಟೊಂದು ಆಗ್ತಾಯಿದೆ, ನಾವು ಅಷ್ಟು ಜನ ಕ್ಯಾನ್ಸರ್ ರಹಿತವಾಗಿದ್ದೀವಿ ಅಂದರೆ ಅದಕ್ಕೆ ನಾವು ಖುಷಿ ಪಡಬೇಕು. ಯಾಕಂದರೆ ಅಷ್ಟೊಂದು ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ ಸೆಲ್ ಸೈಕಲಲ್ಲಿ. ಸೊ ಅದು ರಿಪೇರ್ ಮೆಕ್ಯಾನಿಸಮ್ ಏನಾಗುತ್ತೆ, ವಯಸ್ಸಾಗ್ತಾ ರಿಪೇರ್ ಮಾಡೋದನ್ನ ಬಾಡಿ ಮರ್ತು ಬಿಡುತ್ತೆ. ಆಗ ಮರ್ತಾಗ ನಾರ್ಮಲ್ ಸೆಲ್ಲೇ ಕ್ಯಾನ್ಸರ್ ಸೆಲ್ಲಾಗಿ ಮಾರ್ಪಾಡಾಗುತ್ತೆ. ಸೊ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್ ಆಗಿರ್ತಕ್ಕಂತಹ ವ್ಯಕ್ತಿಗೆ ಸ್ಮೋಕಿಂಗ್ ಇಲ್ಲದೇ ಇದ್ದರೂ ಬರ್ಬೋದು. ಆದರೆ ಅದೇ ವ್ಯಕ್ತಿ ಈಗ ಅವರಿಗೆ ಕ್ಯಾನ್ಸರ್ ಆಗುವಂತಹ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ, ಅದಿದ್ದೇ ಆದಲ್ಲಿ, ಆ ವ್ಯಕ್ತಿ ಸ್ಮೋಕಿಂಗ್ ಮಾಡಿದ್ದೇ ಆದಲ್ಲಿ ಅದು 10-15 ವರ್ಷ ಮುಂಚೆನೇ ಬರುತ್ತೆ. ಮಾಡದೇ ಇರೋದ್ರಿಂದ 80 ವರ್ಷಕ್ಕೆ ಬಂದಿರ್ಬೋದು, ಮಾಡಿದ್ದೇ ಆದಲ್ಲಿ ಅದು 60 ವರ್ಷಕ್ಕೆ ಅದು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ರೀತಿ ಅದನ್ನು ನೋಡತಕ್ಕಂತಹ ಒಂದು ವಿಷಯ. ಇನ್ನೊಂದು ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರ್ತೀವಿ. ಸಣ್ಣ ಮಕ್ಕಳಲ್ಲೂ ಕೂಡ ನಾವು ಕ್ಯಾನ್ಸರ್ಸ್ ನೋಡ್ತೀವಿ. ಅವ್ರಿಗೆ ಯಾವುದೇ ರಿಸ್ಕ್ ಫ್ಯಾಕ್ಟರ್ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ತಂಬಾಕು ಇರಲ್ಲ, ಮದ್ಯಪಾನ ಯಾವುದೂ ಇರಲ್ಲ, ಆದರೂ ಅದು ಬರುತ್ತೆ. ಅದು ಜೆನೆಟಿಕಲಿ ಪ್ರೋಗ್ರಾಮ್ಡ್. ಜೆನೆಟಿಕ್ ಈವೆಂಟ್ ಏನಾಗಿರುತ್ತೆ, ಅವರು ಹುಟ್ಟಿದಾಗಲೇ ಒಂದು ಜೀನ್ ಮಿಸ್ಟೇಕ್ ಆಗಿರುತ್ತೆ, ಇನ್ನೊಂದು ಜೀನ್ ಒಂದು ಮಿಸ್ಟೇಕ್ ಆಗಿಬಿಟ್ರೆ ಅದು ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಥರ ಜೆನೆಟಿಕ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಲ್ಲಿ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇರಬೇಕಂತ ಇಲ್ಲ. ಸೊ ಒಂದು ಸಣ್ಣ ಮಕ್ಕಳಲ್ಲಿ ಆಗ್ತಕ್ಕಂತಹ ಜೆನೆಟಿಕ್ ಕಾಸಸ್ಸು, ಇನ್ನೊಂದು ಓಲ್ಡ್ ಏಜಲ್ಲಿ ಆಗ್ತಕ್ಕಂಥದ್ದು. ಇನ್ನೂ ಕೆಲವು ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಸ್ಮೋಕಿಂಗ್ ಇಲ್ಲದೆ ಇರತಕ್ಕಂತಹ ಮಹಿಳೆ ಲಂಗ್ ಕ್ಯಾನ್ಸರ್ ಆಗಿ ಬರ್ಬೋದು. ಅದಕ್ಕೆ ಕಾರಣಗಳು ಇನ್ನೂ ನಿರ್ದಿಷ್ಟವಾಗಿ ನಮ್ಮಲ್ಲಿ ಗೊತ್ತಿಲ್ಲ. ಅದಕ್ಕೆ ಪೊಲ್ಯೂಷನ್ ಇರ್ಬೋದು, ಅಥವಾ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ಬೋದು, ನಮ್ಮ ಆಹಾರ ಸೇವನೆ ಇರ್ಬೋದು, ನೀರು ಇರ್ಬೋದು. ಹಾಗಾಗಿ ಅದಕ್ಕೆ ಎಕ್ಸಾಕ್ಟ್ ರೀಸನ್ ಇನ್ನೂ ಗೊತ್ತಾಗಿಲ್ಲ. ಅದರಲ್ಲಿ ಈಗ ಕಾರಣ ಕಂಡುಹಿಡಿಯೋದಕ್ಕೆ ರಿಸರ್ಚ್ ಮಾಡೋದಂದರೆ ತುಂಬ ಕಷ್ಟ. ಯಾಕೆಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಎಪಿಡೆಮಾಲಜಿಕಲ್ ಸ್ಟಡೀಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಚಾಮರಾಜಪೇಟೆ ಏರಿಯಾದಲ್ಲೇ ಒಂದು ಕ್ಲಸ್ಟರಿಂಗ್ ಆದರೆ ಕ್ಯಾನ್ಸರ್ ಮಾತ್ರ ಆವಾಗ ಇನ್ವೆಸ್ಟಿಗೇಟ್ ಮಾಡ್ಬೋದು. ಒಂದೇ ಚಾಮರಾಜಪೇಟೆ ಒಂದು ಏರಿಯಾದಲ್ಲಿ ಒಂದು ಕ್ಲಸ್ಟರಿಂಗ್ ಆಫ್ ಸ್ಟಮಕ್ ಕ್ಯಾನ್ಸರ್ ಆಗ್ತದೆ ಅಂದರೆ ಎಪಿಡೆಮಾಲಜಿಕಲ್ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಆದರೆ ದೇಶವ್ಯಾಪಿ ಆದಾಗ ಅದು ಕಷ್ಟ ಆಗುತ್ತೆ. ಯಾಕಂದರೆ ಆ ಥರ ಕ್ಲಸ್ಟರಿಂಗ್ ಆಗೋದು ಕೆಲವೇ ಭಾಗದಲ್ಲಿ. ಹಾಗಾಗಿ ಅದರ ಬಗ್ಗೆ ರಿಸರ್ಚ್ಗಳು ಕಡಿಮೆ, ಯಾವ ಕಾರಣದಿಂದ ಈ ಥರ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲದೆ ಇರೋರಿಗೆ ಆಗುತ್ತೆ ಅಂತ. ಹಾಗಾಗಿ ಯಾರೋ ಒಬ್ಬರು ಹೇಳಿದಾಗೆ ಫಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್, ಸೆಕೆಂಡ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಬ್ಯಾಡ್ ಲಕ್, ಥರ್ಡ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸ್ಮೋಕಿಂಗ್, ಆ ಥರ. ಹಾಗಾಗಿ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಅದನ್ನು ತಗೋಬೋದು. ಸೊ ಹಾಗಾಗಿ ಕೆಲವು ಕ್ಯಾನ್ಸರ್ಸ್ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಮತ್ತು ಆದರೆ ನಮ್ಮ ಇಂಡಿಯಾದಲ್ಲಿ ಆಗ್ತಕ್ಕಂತಹ ಬಹಳಷ್ಟು ಕ್ಯಾನ್ಸರ್ಸ್ ಸ್ಮೋಕಿಂಗ್ ಮತ್ತು ತಂಬಾಕು ಸೇವನೆಯಿಂದ. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್, ವಸಡಿನ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಏನಾಗುತ್ತೆ ಅದು ಡೈರೆಕ್ಟ್ ಸ್ಮೋಕಿಂಗಿಗೆ ರಿಲೇಟೆಡ್ ಮತ್ತು ತಂಬಾಕುಗೆ ರಿಲೇಟೆಡ್. ಹಾಗಾಗಿ ನಾವು ಸಪೋಸ್ 100 ಪೇಷಂಟ್ ಕ್ಯಾನ್ಸರ್ ನೋಡಿದರೆ, ಸಪೋಸ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್ ನೋಡಿದರೆ 100 ಪೇಷಂಟ್ ನೋಡಿದರೆ ಏನಾಗುತ್ತೆ, 80 ಜನಕ್ಕೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ, ಇನ್ನು 20 ಜನಕ್ಕೆ ರಿಸ್ಕ್ ಇರಲ್ಲ. ಆದರೆ ನಮ್ಮ ಮನಸ್ಸು ಹೇಗೆ ಹೋಗ್ಬಿಡುತ್ತೆ ಅಂದರೆ 20 ಜನ ರಿಸ್ಕ್ ಫ್ಯಾಕ್ಟರ್ ಇಲ್ಲದೇ ಇರೋರ ಮೇಲೇ ಹೋಗ್ತಾ ಇರುತ್ತೆ. ಯಾಕೆಂದರೆ 80 ಜನ ನಾವು ಬಿಟ್ಬಿಡ್ತೀವಿ, ಅದೇ ಲಾರ್ಜ್ ಪ್ರಪೋರ್ಷನ್. ಲಾರ್ಜ್ ಚಂಕ್ ಈಸ್ 80%. ಆದರೆ 20%ಗೆ ನಾವು ಹೇಳ್ದಾಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗೋದು.